ಶಾಸಕರು ನಂಜೇಗೌಡರು ಜಿಲ್ಲಾ ಆಸ್ಪತ್ರೆಯನ್ನು ಇಲ್ಲಿ ತಾಲೂಕು ಆಸ್ಪತ್ರೆಯನ್ನು ಕೂಡ ಭೇಟಿ ಕೊಡಬೇಕು. ಯಾಕೆಂದರೆ ಅದು ಭಾಳ ಶಿಥಿಲಗೊಂಡಿದೆ ಮತ್ತು ಹಳೆಯ ಕಟ್ಟಡ. ಅದನ್ನು ತಾವು ಭೇಟಿ ಕೊಟ್ಟು ಅದಕ್ಕೆ ಏನಾದರೂ ಒಂದು ಹೊಸ ರೀತಿಯಾದಂಥ ಒಂದು ಏನಾದರೂ ಮಾಡಿಸ್ಕೊಡ್ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಬಂದು ನೋಡ್ತೀನಿ ಅಂತ ಹೇಳಿದ್ದೆ. ಅದೇ ಸಂದರ್ಭದಲ್ಲಿ ಇಲ್ಲಿ ಲಿಂಗಪ್ಪನವರು ಕೃಷ್ಣಪ್ಪ ಈ ವಿಕ್ರಮ್ ಚಾರಿಟೇಬಲ್ ಟ್ರಸ್ಟ್ ಅದರ ವತಿಯಿಂದ ಅವರು ಏನು ಆ್ಯಂಬುಲೆನ್ಸಿನ ಒಂದು ದೇಣಿಗೆಯಾಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಅದನ್ನು ಕೂಡ ಉದ್ಘಾಟನೆಯನ್ನು ಮಾಡಿ ಮತ್ತು ಇನ್ನೊಂದು ಆಯುರ್ ಗ್ರಾಮ ಅಂತ ಏನೋ ಒಂದು ಇದೆ, ಅದನ್ನು ಕೂಡ ಭೇಟಿ ಕೊಡ್ತಾ ಇದ್ದೀನಿ. ಯಾಕಂದರೆ ಹಿಂದೆ ಅದು ಮಾಡಿರುವಂಥ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ದುಡ್ಡಿಂದ ಎಲ್ಲ. ಅದೇ ಅದು ಸರಿಯಾದ ರೀತಿಯಲ್ಲಿ ಅದು ಉಪಯೋಗ ಆಗಿಲ್ಲ ಮತ್ತು ಪ್ರಯೋಜನ ಆಗ್ತಾ ಇಲ್ಲ. ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಇವತ್ತು ಬಂದಿದ್ದೀನಿ ಮಾಲೂರಿಗೆ. ನೋಡಿ, BJPಯವರಿಗೆ ಏನು ಮಾತಾಡಬೇಕು, ಯಾವ ರೀತಿಯಾಗಿ ಮಾತಾಡಬೇಕು ಅಂತಲೂ ಕೂಡ ಸ್ವಲ್ಪನೂ ಗೊತ್ತಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅವರ ನಡವಳಿಕೆ ಇದೆ. ಯಾಕೆಂತ ಹೇಳಿದ್ರೆ ನಾವು ನಕ್ಸಲರ ಮುಕ್ತ ಕರ್ನಾಟಕ ಮಾಡೋಕ್ಕೆ ಇದು ಒಂದೇ ಹೆಜ್ಜೆ ಆಗಿದೆ. ಬಹುಶಃ ಆ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ ಈಗ. ಮತ್ತು ಸ್ವಲ್ಪ ಈ BJP ಮುಖಂಡರುಗಳಿಗೆ ಇದನ್ನೇ ಅಮಿತ್ ಶಾ ಅವ್ರಿಗೆ ಮತ್ತು ನರೇಂದ್ರ ಮೋದಿಯವರು ಹೇಳಿ ಅವರೇನು ಹೇಳಿದ್ದಾರೆ ಅಂತ, ಆಯಿತಾ? ಅವ್ರ ಹತ್ರ ಕೇಳ್ಕೊಂಡು ಮತ್ತೆ ವಾಪಸ್ ಬರಲಿ. ಅವರು ಸುಮ್ಮನೆ ವಿಷಯಗಳು ಗೊತ್ತಿಲ್ಲದೇ ಏನೇನೋ ಟೀಕೆ ಮಾಡೋದಕ್ಕೋಸ್ಕರ ಟೀಕೆ ಮಾಡಿದ್ರೆ ಅದು ಸರಿಯಲ್ಲ. ನಕ್ಸಲರನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಭಾಳ ಒಳ್ಳೆಯ ಕ್ರಮ. ಶಾಂತಿ ಸ್ಥಾಪನೆ ಆಗಬೇಕು. ಬಟ್ ಇವೆಲ್ಲ ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಮಾತುಗಳು. ಇವತ್ತು ನಮ್ಮ ಗೃಹ ಇಲಾಖೆ ಮತ್ತು ಮುಖ್ಯಮಂತ್ರಿಗಳೆಲ್ಲ ಸೇರಿ ಇದಕ್ಕೆ ಒಂದು ಅವಕಾಶ ಮಾಡಿಕೊಡ. ಅವರು ಕೂಡ ಮುಂದೆ ಬಂದಿದ್ದಾರೆ. ಯಾಕೆಂದರೆ ನಕ್ಸಲ್ವಾದರು ಕೂಡ ಅವ್ರಿಗೂ ಗೊತ್ತಾಗಿದೆ ಈ ಜೀವನದಲ್ಲಿ ನಮಗೇನು ಪ್ರಯೋಜನ ಆಗ್ತಾ ಇಲ್ಲ ಅಂತ. ನಾವು ಮುಖ್ಯವಾಹಿನಿಗೆ ತೊಗೊಂಡ್ಬರ್ಬೇಕಾದ್ರೆ ಹಿಂಸೆಯಿಂದ ಅಹಿಂಸೆಯ ಮಾರ್ಗಕ್ಕೆ ತೊಗೊಂಡು ಹೋಗ್ಬೇಕು. ನಾವು ಇಡೀ ಸಮಾಜವನ್ನು ಶಾಂತಿ ಸ್ಥಾಪನೆ ಮಾಡಬೇಕು. ಆ ದೃಷ್ಟಿಯಿಂದ ಮಾಡ್ತಾ ಇರುವಂಥದ್ದು. ಭಾರತೀಯ ಜನತಾ ಪಾರ್ಟಿಯವರಿಗೆ ಶಾಂತಿ ನೆಮ್ಮದಿ ಬೇಡ. ಅವ್ರಿಗೆ ಈ ಗಲಾಟೆಗಳು, ಹಿಂಸಾತ್ಮಕ ವಾತಾವರಣವೇ ಇರಬೇಕು, ದ್ವೇಷವೇ ಇರಬೇಕು. ಆ ದ್ವೇಷಕ್ಕೆ ಬೆಂಕಿಗೆ ತುಪ್ಪ ಹಾಕೋದೇ BJPಯವ್ರ ಕೆಲಸ. ಬೆಂಕಿನೇ ಹಚ್ಚುವಂಥ ಕೆಲಸ ಮಾಡ್ತಾರೆ. ಇಲ್ಲದೆ ಹೋದರೆ ಬೆಂಕಿಗೆ ತುಪ್ಪ ಆದರೂ ಹಾಕುವಂಥ ಕೆಲಸ ಮಾಡ್ತಾರೆ. ಅದೇ ಈ ರೀತಿಯ ಹೇಳಿಕೆಗಳನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅತ್ಯಂತ ಖಂಡನೀಯವಾದದ್ದು. ನಾನು ಮೊದಲೇ ಹೇಳಿದ್ನಲ್ಲ, ಅಮಿತ್ ಶಾ ಹತ್ರ ಮಾತಾಡ್ಕೊಂಡು ಬರಲಿ, ಆಮೇಲೆ ಹೇಳಿ. ಎಲ್ಲ ಏನಂತ ವಿಷಯ ಇಲ್ಲಪ್ಪ, ಅದೇ ದೊಡ್ಡ ಏನೀಗ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ನಾವು ಸುರ್ಜೇವಾಲ್ ಅವ್ರು ಮಾತಾಡಿದ್ರು, ಅದಕ್ಕೆ ನಾವು ಮುಂದೆ ಹಾಕೊಂಡಿದ್ದೀವಿ ಅಂತ ಅಷ್ಟೇ. ಅದಕ್ಕಿಂತ ದೊಡ್ಡ ವಿಷಯ ಏನಲ್ಲ ಅದು. ನೋಡಿ, ಅದೆಲ್ಲ ಪಕ್ಷದ ಆಂತರಿಕ ವಿಷಯ. ಅದು ಬಹಿರಂಗವಾಗಿ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪಕ್ಷ ಹೈಕಮಾಂಡ್ ಇದೆ, ಎಲ್ಲರೂ ಇದ್ದಾರೆ. ಅಭಿಪ್ರಾಯ ತಗೊಂಡು ಏನು ಮುಂದೆ ಏನು ಮಾಡ್ಬೇಕು ಮಾಡ್ತಾರೆ. ಹೇಳಿದಾರಲ್ಲ, ಪರಮೇಶ್ವರ್ ಹೇಳಿದ್ದಾರೆ ಅವಕಾಶ ಕೊಡ್ತಾರೆ ಅಂತ. ಅವ್ರೇನು ಹೇಳಿಲ್ಲ. ಅವರೇ ಹೇಳಿದ್ದಾರೆ ನಮ್ಮ ಮುಂದೆ ನಾವು ಮಾಡ್ತೀವಿ, ನಮ್ಮ ಇದಕ್ಕೆ ಯಾರು ಅಡ್ಡ ಬರೋದಿಲ್ಲ ಅಂತ ಹೇಳಿದಾರೆ. ಅವರು ಯಾರಾದ್ರೂ ಅಡ್ಡ ಬಂದ್ರೆ ನಾವು ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿದಾರೆ ಹೊರತು ಏನು ಹೇಳಿಲ್ಲ. ನೀವು ನಿಮ್ಮ ಈಗ ಆ ಥರ ಏನೂ ಇಲ್ಲಪ್ಪ. DK ಶಿವಕುಮಾರ್ ಅಧ್ಯಕ್ಷರಿದ್ದಾರೆ, ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಹೈಕಮಾಂಡ್ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಖರ್ಗೆ ಸಾಹೇಬ್ ಇದ್ದಾರೆ. ಎಲ್ಲರ ಜೊತೆ ನಾವು ಕೆಲಸ ಮಾಡಬೇಕು. ಪಕ್ಷದ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ. ಇವತ್ತು ಶಿವಕುಮಾರ್ ಅಧ್ಯಕ್ಷ ಇದ್ದಾರೆ, ನಾವು ಇನ್ನೊಬ್ಬರು ಬರ್ತಾರೆ, ಅವ್ರ ಜೊತೆಲೂ ನಾವು ಈಗ ಕೆಲಸ ಮಾಡ್ತೀವಿ. ನಾನು ಹಿಂದೆ ಅಧ್ಯಕ್ಷ ಇದ್ದೆ, ನನ್ನ ಜೊತೆನೂ ನಂಜೇಗೌಡರೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಆ ಥರ ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ಯಾರು ಒಬ್ಬರಿಂದನೂ ಎಲ್ಲ ಮಾಡೋಕ್ಕಾಗಲ್ಲ. ಏನು ಭಿನ್ನಮತ ಇಲ್ಲಪ್ಪ, ಎಲ್ಲ ಸರಿ ಹೋಗ್ತದೆ. ಏನೂ ಇಲ್ಲ, ಆ ಥರ ಏನೂ ಇಲ್ಲ. CM ಇದ್ದಾಗ ಬದಲಾವಣೆ ಬಗ್ಗೆ ಯಾಕೆ ಮಾತಾಡ್ತೀರಾ? ಸುಮ್ಮನೆ ನೀವೇ ಪ್ರಶ್ನೆ ಕೇಳ್ಬಿಡೋದು, ಆಮೇಲೆ ನೀವೇ ದೊಡ್ಡ ಸುದ್ದಿ ಮಾಡ್ಬಿಡೋದು. ಎಲ್ಲ ಇರ್ತದಪ್ಪ. ಡಿನ್ನರ್ ಪಾರ್ಟಿನೂ ಇರ್ತದೆ, ಡಿನ್ನರ್ಗೂ ಸೇರ್ತೀವಿ, ಲಂಚ್ಗೂ ಸೇರ್ತೀವಿ, ಬ್ರೇಕ್ಫಾಸ್ಟ್ಗೂ ಸೇರ್ತೀವಿ. ಇವತ್ತು ಮಧ್ಯಾಹ್ನ ಲಂಚ್ಗೂ ಕೊಡ್ತಾ ಸೇರ್ತಾ ಇದ್ದೀನಿ ನಾನು ನಂಜೇಗೌಡರ ಜೊತೆಲಿ. ಯಾರು ಕರೆದ್ರೆ ಅವ್ರ ಹತ್ರ ಹೋಗ್ತೀವಿ. ಏನಿಲ್ಲ, ಆಗ್ಬಿಡಿ ಸಾಕು. ಹೌದು, ಅದೇ ನಾನು ಮೊನ್ನೆ ಬಂದು ನೋಡಿದ್ರೆ ಚೆನ್ನಾಗೆಲ್ಲ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಕೂಡ ತುಂಬ ಡಿಸ್ಕಸ್ ಮಾಡ್ತೀನಿ. ಎಲ್ಲ ಕಡೆ ಹೋಗ್ತಾ ಇದ್ದಾರೆ, ಮೀಟ್ ಮಾಡ್ತಾ ಇದ್ದಾರೆ. ಅದನ್ನ ಒಳ್ಳೆಯ ಪ್ರತಿಕ್ರಿಯೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಗುತ್ತೆ, ರಾಜ್ಯದಲ್ಲೆಲ್ಲ ವಿಸ್ತರಣೆ ಆಗೇ ಆಗ್ತದೆ. ನೋಡಿ, ಯಾವುದೇ ಯಾರು
ಎಂಟ್ರಿ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಮೊಬೈಲ್ ಕೊಡುವಂಥ ಪ್ರಶ್ನೆ ಬರಲ್ಲ ಇದರಲ್ಲಿ, ಆಯಿತಾ. ಇದು ಅವ್ರಿಗೂ ತಪಾಸಣೆ ಮಾಡಬೇಕು. ಅವ್ರಿಗೆ ತಪಾಸಣೆ, ಅವ್ರಿಗೆ ಔಷಧಿ ಅಗತ್ಯ ಇದ್ದರೆ ಔಷಧಿಗಳು ನಾವು ಅವ್ರಿಗೆ ಅಗತ್ಯ ಇರುವಂಥ ಔಷಧಿಯನ್ನು 10 ತಿಂಗಳಿಗೆ 2 ತಿಂಗಳಿಗೊಮ್ಮೆ ಪೂರ್ತಿಯಾಗಿ ನಾವು ಔಷಧಿನೇ ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮ, ಆಯಿತಾ. ಇದರಲ್ಲಿ ಏನು ತಪ್ಪಾಗಿ ಮಾಹಿತಿ ಕೊಡುವಂಥ ಅವಶ್ಯಕತೆ ಬರೋದೇ ಇಲ್ಲ, ಆ ಥರ ಆಗೋದೂ ಇಲ್ಲ. ಆದರೆ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಮಾಡಿದಾಗ ಅದನ್ನು ನ್ಯೂನತೆಗಳು ಇದ್ದೇ ಇರ್ತದೆ, ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕು. ನಾವು ಅದನ್ನು ಮಾಡ್ತೀವಿ. 97,000 ಜನನ ಮಾಡಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ ಈ ಯೋಜನೆಯಲ್ಲಿ. ಬಟ್ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿ. ನೋಡಿ, ಕ್ಯಾನ್ಸರು ಪತ್ತೆ ಹಚ್ಚೋದು ಅಷ್ಟು ಸುಲಭ ಅಲ್ಲ. ಕೋಲಾರಕ್ಕೆ ಸಂಬಂಧಪಟ್ಟಂಗೆ ಕ್ಯಾನ್ಸರು ವಿಷಯ ಅಂತಂದರೆ ನೀವು ಗೃಹ ಆರೋಗ್ಯಕ್ಕೆ ಇರ್ತಾ ಇದ್ರೆ ಯಾವುದ್ರ ಅದು ನೋಡಿ, ಅವರು ಈ ಕ್ಯಾನ್ಸರನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿದ್ರೆ ಅದಕ್ಕೆ ಭಾಳ ಉನ್ನತ ಮಟ್ಟದ ಎಲ್ಲ ಹೈಟೆಕ್ ಸ್ಕ್ಯಾನಿಂಗ್ ಅದೆಲ್ಲ ನಾವು ಮಾಡಿಸ್ತಾ ಇಲ್ಲ. ಸ್ವಲ್ಪ ಸಿಂಪ್ಟಮ್ಸನ್ನು ಚೆಕ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗಾದರೂ ಅವ್ರಿಗೆ ನಮಗೆ ಮೊದಲೇ ಹಂತದಲ್ಲಿ ಗೊತ್ತಾಗುವಂಥದ್ದು ಕೆಲವು ಮಾತ್ರ ಇದೆ. ಇದು ಏನು ಸ್ತನ ಕ್ಯಾನ್ಸರ್ ಏನಿದೆ ಮತ್ತು ಗರ್ಭಕಂಠದ ಕ್ಯಾನ್ಸರು, ಅದನ್ನು ನಾವು ಕೆಲವು ಸರಳವಾದಂಥ ಒಂದು ವಿಶ್ಲೇಷಣೆಗಳಿದೆ, ಅದನ್ನು ಮಾಡ್ಬೋದೇ ಹೊರತು ಭಾಳ ಉನ್ನತ ಮಟ್ಟದ ಮಾಡಬೇಕಾದ್ರೆ ಅದಕ್ಕೆ ಭಾಳ ಎಕ್ವಿಪ್ಮೆಂಟ್ ಎಲ್ಲ ಬೇಕಾಗ್ತದೆ. ನಾವು ಅಟ್ಲೀಸ್ಟ್ ಈ ಹಂತದಲ್ಲಾದರೂ ಈಗ ಮಾಡೋದಕ್ಕೆ ಹೊರಟಿದ್ದೇವೆ. ಮಾನಸಿಕ ರೋಗಗಳಿದೆ, ಅದನ್ನು ಕೂಡ ಪತ್ತೆ ಹಚ್ಚಿ ಅಂತ ಹೇಳಿದ್ದೀವಿ. ಅಂಥವ್ರಿಗೆ ಏನಾದರೂ ಗೊತ್ತಾದರೆ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಈ ಥರದ್ದು ಮಾಡಿಸ್ತಾ ಇದ್ವಿ. ಇದರಿಂದ ಎಲ್ಲ ನಿಮಗೆ ಪ್ರತಿಯೊಂದು ಕ್ಯಾನ್ಸರ್ ಪತ್ತೆ ಹಚ್ಚಿ ಮಾಡೋಕ್ಕಾಗುತ್ತೆ ಅಂತ ನಾನೇನು ಹೇಳ್ತಾ ಇಲ್ಲ. ಕೆಲವನ್ನಾದರೂ ನಾವು ಪತ್ತೆ ಹಚ್ಚಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳುವಂಥದ್ದು. ಅದು ಗೊತ್ತಾದರೆ ಒಳ್ಳೆಯದೇ ತಾನೇ, ಆ ದೃಷ್ಟಿಯಲ್ಲಿ ಮಾಡ್ತಾರೆ. ಏನಿಲ್ಲ ಅದ್ರಲ್ಲಿ ಯಾರು ಎಲ್ಲ ನಾವು ಅದನ್ನೇ ಹೇಳ್ತೀವಿ. ಸುಮ್ಮನೆ ಇದು ಒಂದು ನಿಮ್ಮ ಮಾಧ್ಯಮದವರು ಸುಮ್ಮನೆ ಇದನ್ನು ದೊಡ್ಡದಾಗಿ ಕೆಲವು ಕಡೆ ಎಲ್ಲ ಮಾಡಿದ್ದಾರೆ, ಅದು ಮಾಡಬಾರ್ದಾಗಿತ್ತು. ಮತ್ತು ಈ BJP ಮುಖಂಡರುಗಳು ಕೆಲವರು ಏನು ಗೊತ್ತಿಲ್ಲದೇ ಅದು ಮಾಡಬೇಕು ಇದು ಮಾಡಬೇಕು ಅಂತ ಡೈಲಿ ಕೇಂದ್ರ ಸರ್ಕಾರನೇ ಹೇಳ್ತಾ ಇದೆ, ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟಿದೆ. ಅದು ಇಲ್ಲಿಯ BJP ಅವರು ಅಶ್ವಥ್ ನಾರಾಯಣ್ ಒಬ್ಬರು ಇದ್ದಾರೆ, ನಮ್ಮ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿ. ಅವ್ರಿಗೆ ವಿಷಯಗಳ ಇದು ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅವರೇ ಡಾಕ್ಟರ್ ಆಗಿದ್ದಾರೆ. ಅವ್ರು ಡಾಕ್ಟರ್ ಆಗಿದ್ರು ಕೂಡ ಅಶ್ವಥ್ ನಾರಾಯಣ್ ಅವರು ಏನು ಮಾತಾಡಬೇಕು ಅವ್ರಿಗೂ ಕೂಡ ಗೊತ್ತಿಲ್ಲ. ವಿರೋಧ ಪಕ್ಷ ನಾಯಕರು ಅಶೋಕ್ ಅವ್ರಿಗೂ ಕೂಡ ಬಹುಶಃ ಯಾರೋ ತಪ್ಪು ಮಾಹಿತಿಗಳು ಕೊಟ್ಟಿದ್ದಾರೆ, ಅವ್ರು ಏನೋ ಹೇಳ್ಬಿಡ್ತಾರೆ. ತಿಳ್ಕೋಬೇಕು, ಇದು ಸೂಕ್ಷ್ಮ ವಿಚಾರಗಳು ಮತ್ತು ನಮಗೆಲ್ಲ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ, ನಾವೇನು ಹೇಳ್ತಾ ಇದ್ದೀವಿ, ಡಾಕ್ಟರ್ಗಳು ಏನು ಹೇಳ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರಿಗಾದ್ರೂ ಕೇಳ್ಕೋಬೇಕು ತಾನೆ ಇವರು ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಡಾಕ್ಟರ್ ಆಗಿದ್ದಾರೆ, ಬಟ್ ಅವ್ರಿಗೇನು ತಿಳುವಳಿಕೆ ಇದ್ದು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್.